ಏನು ಮಾಡಿದರೂ ಅಂದ್ಕೊಂಡ ಕೆಲಸ ಆಗ್ತಾ ಇಲ್ಲ, ಗೋಲ್ ಅಚೀವ್ ಆಗ್ತಾ ಇಲ್ಲ. ಈ ಹತಾಶೆ ಭಾವನೆಯಿಂದ ಹೊರಬರೋದು ಹೇಗೆ, ಅದಕ್ಕೇನು ಕಾರಣ ಹಾಗೂ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ನೀವು ತುಂಬ ಜನ ಅಫರ್ಮೇಷನ್ ಮಾಡಿದೆ, ವಿಜುವಲೈಸೇಷನ್ ಮಾಡಿದೆ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು ಎಲ್ಲ ಮಾಡ್ತಾಯಿದ್ದೀನಿ, ಆದರೂ ಏನು ಬದಲಾಗ್ತಾ ಇಲ್ಲ. ನನ್ನ ಮೆಂಟಾಲಿಟಿ ಹಾಗೆ ಇದೆ. ನೆಗೆಟಿವ್ ಯೋಚನೆಗಳು, ಫಿಯರ್ ಥಾಟ್ಸ್, ಲೋ ಫೀಲ್ ಆಗ್ತಾ ಇದೆ. ಏನೋ ಹೊರಗಡೆ ಬದಲಾವಣೆ ಕಾಣ್ತಾ ಇಲ್ಲ. ಈ ವಿಕ್ಟಿಮ್ ಮೆಂಟಾಲಿಟಿಯಿಂದ ಹೊರಬರೋದು ಹೇಗೆ, ಆಗುತ್ತೆ ಅನ್ನೋ ಭರವಸೆನೇ ಇಲ್ಲ ಅನ್ನೋ ಒಂದು ಹತಾಶೆ ಭಾವದಿಂದ ಹೊರಬರೋದು ಹೇಗೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಮೊದಲು ಡೀಪ್ ಬ್ರೆತ್ ತಗೊಳ್ಳಿ. ದೀರ್ಘವಾಗಿ ಉಸಿರು ತಗೊಂಡು ಹೊರ ಹಾಕಿ. ಯಾಕಂದರೆ ಎಲ್ಲಿ ತನಕ ನೀವು ನಿಮ್ಮ ಮೈಂಡಲ್ಲಿ ಈ ನೆಗೆಟಿವ್ ಭಾವ ಹೊತ್ಕೊಂಡಿರ್ತೀರೋ, ಅದನ್ನು ಪದೇ ಪದೇ ನೆನೆಸ್ಕೋತಾ ಇರ್ತೀರೋ, ಆ ಕೆಲಸ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಆಗ್ತಾ ಇಲ್ಲ, ಆಗತ್ತೆ ಅನ್ನೋ ಆಸನೆ ಹೊರಟೋಗಿದೆ. ಈ ಭಾವ ಇದ್ದರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಈ ವಿಡಿಯೋನ ಗಮನವಿಟ್ಟು ಕೇಳಿ. ಯಾಕೆಂದರೆ ಇಲ್ಲಿ ಯಾವ ಟೆಕ್ನಿಕ್ ಹೇಳ್ತಾ ಇಲ್ಲ, ಯಾಕೆ ಹೀಗಾಗ್ತದೆ, ಅದರ ಸೊಲ್ಯೂಷನ್ ನಿಮ್ಮ ಹತ್ರನೇ ಇದೆ ಅನ್ನೋದನ್ನು ರಿಯಲೈಸ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಒಂದು ಬ್ರೀತ್ ತಗೊಂಡು ನಾರ್ಮಲಿ ಬಂದಿದ್ದರೆ ಈಗ ನಿಮ್ಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಐಡೆಂಟಿಟಿ ಯಾಕೆ ಹೀಗಾಗ್ತಾ ಇದೆ, ಇದರ ಹಿಂದಿರುವ ಕಾರಣ ಏನು? ಒಂದು ವೇಳೆ ನನ್ನೊಳಗೆ ವಿಕ್ಟಿಮ್ ಮೆಂಟಾಲಿಟಿ ಅಂದರೆ ನನಗೆಲ್ಲ ಮೋಸ ಮಾಡ್ತಾರೆ, ಯಾರು ಪ್ರೀತಿ ಕೊಡಲ್ಲ, ಯಾರು ಗೌರವ ಕೊಡಲ್ಲ, ಯಾರು ಕೇರ್ ಮಾಡಲ್ಲ, ಆ ಭಾವನೆ ಇದ್ದರೆ ಇದರ ಅರ್ಥ ಏನು ಅಂದರೆ, ಇದರಿಂದ ಏನು ಸಾಬೀತಾಗ್ತಾ ಇದೆ ಅಂದರೆ ನೀವು ನಿಮ್ಮ ಜೊತೆನೇ ಖುಷಿಯಾಗಿಲ್ಲ, ನೀವು ನಿಮ್ಮನ್ನೇ ಪ್ರೀತಿಸ್ಕೋತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ, ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ತುಂಬ ವೀಕ್ ಇದೆ. ನಿಮಗೆ ಬೇರೆ ಯಾರೋ ಹೊರಗಡೆಯಿಂದ ಬಂದು ನಿಮ್ಮನ್ನು ಗೌರವಿಸಬೇಕು, ನಿಮ್ಗೆ ವ್ಯಾಲ್ಯೂ ಕೊಡಬೇಕಂತ ಬಯಸ್ತಾ ಇದ್ದೀರಾ. ನಾನೆಲ್ಲ ರೂಟೀನ್ನ ಫಾಲೋ ಮಾಡ್ತಾ ಇದ್ದೀನಿ, ಆದರೆ ನನ್ನ SP ಅವರಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ. ಅಥವಾ ನಾನು ಇಂತಿಷ್ಟು ಹಣ ಮ್ಯಾನಿಫೆಸ್ಟ್ ಮಾಡಬೇಕಂತ ಇದ್ದೀನಿ, ಅದು ಆಗ್ತಾ ಇಲ್ಲ, ಆ ರಿಸಲ್ಟ್ ಬರ್ತಾ ಇಲ್ಲ. ಅಥವಾ ಗೌರ್ಮೆಂಟ್ ಜಾಬ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. 3Dಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ. ಸೇಮ್ ಹಾಗೆ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಪದೇ ಪದೇ ಈ 3Dನ ಯಾಕೆ ನೋಡ್ತೀರಾ? ನೀವು ನಿಮ್ಮ ರಿಯಾಲಿಟಿಯ ಕ್ರಿಯೇಟರ್ ಅಂದಮೇಲೆ, ನೀವೇನು ಯೋಚಿಸ್ತೀರೋ ಅದೇ ಆಗುತ್ತೆ ಅಂದಮೇಲೆ ಅದನ್ನು 3Dಯಲ್ಲಿ ವೆರಿಫೈ ಮಾಡೋ ಅವಶ್ಯಕತೆ ಏನಿದೆ? ಯಾಕೆ ನಿಮಗೆ ನಿಮ್ಮ ಯೋಗ್ಯತೆ ಬಗ್ಗೆ ನಂಬಿಕೆ ಇಲ್ವಾ? ಅಥವಾ ಈ ಲಾ ಮೇಲೆ ನಂಬಿಕೆ ಇಲ್ವಾ? ಅಥವಾ ನಿಮ್ಮೊಳಗೆ ಏನಾದರೂ ಡೌಟ್ ಇದೆಯಾ? ಈ ಪ್ರಶ್ನೆನ ಕೇಳ್ಕೊಳ್ಳಿ, ನಿಮಗೆ ಉತ್ತರ ಸಿಗ್ತದೆ. ಹೌದು, ನನ್ನೊಳಗೆ ಎಲ್ಲೋ ಡೌಟ್ ಇದೆ, ಸಂಶಯ ಇದೆ, ನನಗೆ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ಲ, ನಾನು ಅದಕ್ಕೆ ಯೋಗ್ಯ ಅಂತ ನನಗೆ ಅನಿಸ್ತಾ ಇಲ್ಲ, ಅಥವಾ ನಾನು ಈ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಅಸಂಪ್ಷನ್ನ ನಂಬಲ್ಲ, ನಾನು 3Dನ ನಂಬ್ತೀನಿ, ಈಗೇನು ನಡೀತಾ ಇದೆಯೋ ಅದನ್ನೇ ಸತ್ಯ ಅಂತ ನಂಬ್ತೀನಿ. ಈ ರೀತಿ ನಿಮ್ಮ ಒಳಗಡೆ ಭಾವ ಇರಬಹುದು. ಇದೇ ಕಾರಣಕ್ಕೆ ನೀವು ಮಾಡಿದ ಮ್ಯಾನಿಫೆಸ್ಟೇಷನ್ನು ವರ್ಕ್ ಆಗ್ತಾ ಇರಲ್ಲ. ನಾನು ಅಫರ್ಮೇಷನ್ ಮಾಡಿದೆ, ವಿಜುವಲೈಸೇಷನ್ ಮಾಡಿದೆ, ಗ್ರ್ಯಾಟಿಟ್ಯೂಡ್ ಮಾಡ್ತೀನಿ, ಆದರೂ ನೆಗೆಟಿವ್ ಲೋ ಫೀಲಿಂಗ್ ನನ್ನಲ್ಲಿ ಇದೆ ಅಂದರೆ ಪ್ರಶ್ನೆ ಕೇಳ್ಕೋಬೇಕು. ಯಾಕೆ ನನಗೆ ಈ ಭಯದ ವಿಚಾರ ಬರ್ತಾ ಇದೆ ಅಂದರೆ, ನಾನೇನು ಹಣನ ಮ್ಯಾನಿಫೆಸ್ಟ್ ಮಾಡಬೇಕಂತ ಬಯಸ್ತಾ ಇದ್ದೀನೋ ಅದು ಆಗಿಲ್ಲ ಅಂದರೆ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ ಅನ್ನೋ ಒಂದು ಮೆಂಟಾಲಿಟಿ. ನೀವು ಯಾವುದಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೀರಾ? ನೀವು ಹಗಲು ರಾತ್ರಿ ಎದೋ ಬಿದ್ದು ಪ್ರಯತ್ನ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಪ್ರಾಬ್ಲಮ್ಮು. ಯಾಕಂದರೆ ನಿಮಗೆ ನಿಮ್ಗಿಂತ ಆ ಸಮಸ್ಯೆ ಮೇಲೆ ಜಾಸ್ತಿ ಫೋಕಸ್. ನೀವು ದುಡ್ಡು ಬರುತ್ತೆ ಅನ್ನೋ ನಂಬಿಕೆಗಿಂತ ದುಡ್ಡು ಬಂದಿಲ್ಲ ಅಂದರೆ ಅನ್ನೋದ್ರ ಮೇಲೆ ಜಾಸ್ತಿ ನೀವು ನಂಬಿಕೆ ಇಟ್ಟಿರೋದ್ರಿಂದ ಅದೇ ಆಗುತ್ತೆ. ಈಗ ನೀವು ಕ್ರಿಯೇಟರ್ ಅಂದಮೇಲೆ ನಿಮ್ಗದು ಬೇಕು ಅಂದಮೇಲೆ ಅದು ಸಿಕ್ಕಿದ್ರೆ ಯಾವ ರೀತಿ ಇರ್ತೀನೋ ಆ ರೀತಿಯೇ ನೀವು ಆ್ಯಕ್ಟ್ ಮಾಡಬೇಕೇ ಹೊರತು ಸಿಕ್ಕಿಲ್ಲ ಅಂದರೆ ಅನ್ನೋ ರೀತಿ ಅಲ್ಲ. ಈ ಮ್ಯಾನಿಫೆಸ್ಟೇಷನ್ನ ಸೀಕ್ರೆಟೇ ಅದು. ನಿಮ್ಗೇನು ಬೇಕೋ ಅದು ನಿಮ್ಗೆ ಸಿಕ್ಕಿದೆ ಅನ್ನೋ ರೀತಿ ಫೀಲ್ ಮಾಡಬೇಕು. ಇಲ್ಲಿ ಸೀಕ್ರೆಟೇ ಫೀಲಿಂಗ್ಸ್. ನಿಮ್ಮ ಭಾವ ಯಾವ ರೀತಿ ಇದೆ ಅದಕ್ಕೆ ತಕ್ಕಾಗೇ ಮ್ಯಾನಿಫೆಸ್ಟೇಷನ್ ಆಗ್ತದೆ. ಕ್ರಿಯೇಟರ್ ಯಾವತ್ತೂ ಡೌಟ್ಫುಲ್ ಆಗಿರಲ್ಲ, ಫಿಯರ್ಫುಲ್ ಆಗಿರಲ್ಲ. ನೀವು ಯಾವುದಾದ್ರೂ ಆರ್ಟಿಸ್ಟನ್ನ ನೋಡಿದ್ದೀರಾ ಭಯದಲ್ಲಿ ಪೇಂಟಿಂಗ್ ಮಾಡ್ತಾ ಇರೋವಂಥವ್ರನ್ನ? ಅವರು ಸರಾಗವಾಗಿ ಅಂದರೆ ಅವ್ರ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಅದ್ರ ತಕ್ಕಾಗಿ ಅವರ ಬ್ರಷು ಕೈಯೆಲ್ಲ ಮೂವ್ ಆಗ್ತಾ ಇರ್ತದೆ. ಆ ಒಂದು ಫ್ಲೋಲೇ ಇರ್ತಾರೆ ಅವರು ಫ್ರೀ ಆಗಿರ್ತಾರೆ. ನೀವು ಕ್ರಿಯೇಟರ್ ಅಂದಮೇಲೆ ನೀವು ಅದನ್ನು ನಂಬಿ ಅಥವಾ ನಂಬದೇ ಇರಿ, ನೀವೇನು ಯೋಚನೆ ಮಾಡ್ತಿರೋ, ಏನು ಡಾಮಿನೇಟಿಂಗ್ ಥಾಟ್ಸ್ ಇರ್ತದೋ ಅದೇ ನಿಮ್ಮ 3D ಲೈಫಲ್ಲಿ ಪ್ರಭಾವ ಬೀರ್ತಾ ಇರ್ತದೆ. ನೀವೊಂದು ಡಿಸೈರ್ ಇಟ್ಕೊಂಡಿದ್ದೀರಾ, ಒಂದು ಕಾರು, ಬಂಗ್ಲೆ, ಜಾಬು, ಏನೇ ಆಗಿರ್ಬೋದು. ಈ ಸಿಕ್ಬಿಟ್ರೆ ಫುಲ್ಫಿಲ್ ಆಯಿತು ಅಂದರೆ ನನಗೆ ಮರ್ಯಾದೆ ಸಿಗುತ್ತೆ, ಗೌರವ ಸಿಗುತ್ತೆ, ಬೆಲೆ ಸಿಗುತ್ತೆ ಅಂದ್ಕೊಂಡಿದ್ದೀರಾ. ಇದು ಸಿಕ್ಕಿಲ್ಲ ಅಂದರೆ ಏನೂ ಸಿಗಲ್ಲ ಅಂತ, ಇಲ್ಲಾಂದರೆ ನನಗೆ ಬೆಲೆ ಇಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಯಾಕೆ? ಜನ ಕೊಟ್ಟರೆ ನಿಮ್ಗೆ ಬೆಲೆನಾ? ಯಾಕೆ ನಿಮ್ಗೆ ಬೆಲೆ ಇಲ್ವಾ? ನಿಮ್ಗೆ ವ್ಯಾಲ್ಯೂ ಇಲ್ವಾ? ಆ ಡಿಸೈರ್ ಏನೇ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕಾರು, ಬಂಗ್ಲೆ, ಅದು ಇಲ್ಲದೇ ಇದ್ದಾಗ ನೀವೇನು ಖುಷಿಯಾಗಿರಲಿಲ್ವಾ? ಬದುಕ್ತಾ ಇರಲಿಲ್ವಾ? ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಅಂದರೆ ಇಲ್ಲಿ ಸಮಸ್ಯೆ ಏನು ಅಂದರೆ ನಿಮ್ಗೇನು ಬೇಕೋ ಅದಕ್ಕೆ
ಎಫರ್ಟ್ ಹಾಕಲಿಕ್ಕೆ ನೀವು ತಯಾರಿಲ್ಲ. ನಾವು ನಮ್ಮನ್ನು ಪ್ರಶ್ನೆ ಹಾಕ್ಕೊಂಡು ನಮ್ಮ ಅವೇರ್ನೆಸ್ನಲ್ಲಿ ಇಳಿಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ತಲೆ ಓಡಿಸ್ಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ಕಾನ್ಷಿಯಸ್ನೆಸ್ಸಿಗೆ ಎಲ್ಲ ಉತ್ತರ ಗೊತ್ತಿದೆ. ನಮ್ಮ ಒಳಗಡೆನೆ ಎಲ್ಲ ಉತ್ತರ ಇದೆ. ನಮ್ಮ ಅಹಂಕಾರ ಅದು ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಅದಕ್ಕಿಂತ ನೆಪ ಹೇಳೋದು ಈಜಿ, ಆಗಲ್ಲ ಅನ್ನೋದು ಈಜಿ. ಏನೇನೋ ಟ್ರೈ ಮಾಡಿದೆ, ಆಗಲ್ಲ ಅನ್ನೋದು ನಮಗೆ ಒಂಥರ ಸಮಾಧಾನ ತಂದು ಕೊಡ್ತಾ ಇದೆ ಅಲ್ವಾ. ಯಾವುದೇ ಸಿಚುವೇಶನಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ತುಂಬ ಈಸಿ ಅಲ್ವಾ. ಈ ಪಾಪದವನು ಅಂತ ತೋರಿಸ್ಕೊಳ್ಳೋದು ತುಂಬ ಈಸಿ. ಅಷ್ಟು ದೊಡ್ಡ ಹೋರಾಟದಲ್ಲಿ ನನ್ನ ಕೈಲೆಲ್ಲ ಆಗ್ತಿತ್ತು ಅನ್ನೋದು ತುಂಬ ಈಸಿ. ನಿಜವಾಗಲೂ ನಿಮ್ಗೆ ಬೇಕೇ ಬೇಕು ಅಂತ ನೀವು ಪಣ ತೊಟ್ಟಾಗ ನಿಮ್ಮ ಒಳಗಡೆ ಇರುವಂತಹ ಆತ್ಮ ನಿಮ್ಮನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ. ಬಡ್ದು ಎಬ್ಸ್ತದೆ. ಒಳಗಡೆಯ ಕಾನ್ಷಿಯಸ್ನೆಸ್ ನಿಮಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ. ಅದು ಹೆಂಗೆ ನೀನು ಈ 3Dನ ನಿಜ ಅಂತ ನಂಬ್ತಾ ಇದೆಯಾ, ಎದೇಳು, ಈ ರೀತಿ ಉತ್ತರಿಸ್ತದೆ. ಈ 3D ಈ ವಾಸ್ತವ ಏನು ನಡೀತಾ ಇದೆ ಅದು ನಿಮ್ಮದೇ ಕ್ರಿಯೇಷನ್ ಅಲ್ವಾ. ಸೊ ಇಲ್ಲೇನಾದರೂ ಎಡವಟ್ಟು ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಒಳಗಡೆ ಚೇಂಜ್ ಮಾಡಬೇಕು. ಆ ಜವಾಬ್ದಾರಿ ತಗೋಬೇಕು. ಆ ಜವಾಬ್ದಾರಿ ತಗೊಳ್ಳದೆ ನಾನು ಏನೇನು ಮಾಡಿದೆ ಆಗಿಲ್ಲ ಅಂತ ತಪ್ಪಿಸ್ಕೊಳ್ಳಿಕ್ಕೆ ನೋಡೋದು ಈ ವ್ಯಕ್ತಿ ಮೆಂಟಾಲಿಟಿಲಿರೋದು ಸುಲಭ ಅಂತ ನಿಮ್ಗೆ ಅನ್ಸುತ್ತಲ್ವ. ಈ ವಿಡಿಯೋ ನಿಮ್ಗೆ ಅರ್ಥ ಆದರೆ ನಿಜವಾಗ್ಲೂ ನೀವು ಏನು ಮಾಡಬೇಕು ನಿಮ್ಗೆ ಗೊತ್ತಾಗ್ತದೆ. ಏನು ಮಾಡಬೇಕು, ನಿಮ್ಮನ್ನು ನೀವು ನಂಬಬೇಕು. ನಿಮ್ಮಲ್ಲಿ ನೀವು ವಿಶ್ವಾಸ ಇಡಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಂಬೋದನ್ನು ಕಲೀರಿ. ನಿಮಗೆ ನೀವು ವ್ಯಾಲ್ಯೂ ಕೊಡೋದನ್ನು ಕಲೀರಿ. ನಿಮ್ಮನ್ನು ನೀವೇ ವ್ಯಾಲ್ಯೂ ಕೊಟ್ಕೊಂಡಿಲ್ಲ ಅಂದರೆ, ನಿಮ್ಗೆ ನೀವೇ ಬೆಲೆ ಕೊಟ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಯಾಕೆ ನಿಮ್ಗೆ ಕೊಡ್ತಾರೆ. ನಿಮ್ಗೆ ನೀವೇ ನಂಬಲ್ಲ, ನಿಮ್ಗೆ ನೀವೇ ವ್ಯಾಲ್ಯೂ ಕೊಟ್ಕೊಡಲ್ಲ ಅಂದರೆ ಬೇರೆಯವ್ರು ಯಾಕೆ ನಿಮ್ಗೆ ನಂಬ್ತಾರೆ, ನಿಮ್ಗೆ ಯಾಕೆ ವ್ಯಾಲ್ಯೂ ಕೊಡ್ತಾರೆ. ನೀವು ವಿಕ್ಟಿಮ್ ಮೆಂಟಾಲಿಟಿ ಇದ್ದರೆ ಪರಿಸ್ಥಿತಿಗಳು ಪದೇ ಪದೇ ನಿಮ್ಮನ್ನು ಹೆದರಿಸ್ತದೆ. ಪರಿಸ್ಥಿತಿಗಳು ನಿಮ್ಮನ್ನು ಪದೇ ಪದೇ ವಿಕ್ಟಿಮ್ ಮಾಡ್ತದೆ, ಬಲಿಪಶು ಮಾಡ್ತದೆ. ನೀವು ನಿಮ್ಮನ್ನು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಮಾತ್ರ. ಒಂದಂತೂ ಗಮನದಲ್ಲಿ ಇಟ್ಕೊಳ್ಳಿ, ನೀವೇ ನಿಮ್ಮ ಜೀವನದ ಕ್ರಿಯೇಟರ್. ನೀವೇ ಕ್ರಿಯೇಟರ್ ಅಂದಮೇಲೆ ನಿಮ್ಮ ಬಿಲೀಫ್ ಸಿಸ್ಟಮ್ನ ಸುಧಾರಿಸಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆಯೋ ಅದ್ರ ಮೇಲೆ ಗಮನ ತನ್ನಿ. ಅವಾಗ ಹೊರಗಡೆ ಆಟೋಮೆಟಿಕ್ ಆಗಿ ಬದಲಾವಣೆ ಆಗ್ತದೆ. ನಿಮ್ಮ ಥಾಟ್ ಯಾವ ರೀತಿ ಇರ್ತದೆ ಅಂದರೆ, ನೀವೊಂದು ಇಂಟರ್ವ್ಯೂಗೆ ಹೋದರೆ ನಿಮ್ಮ ಥಾಟ್ ಯಾವ ರೀತಿ ಇರುತ್ತಂದರೆ, ಎಷ್ಟು ಜನ ಬಂದಿದ್ದಾರೆ, ನನಗಿಂತ ಒಳ್ಳೊಳ್ಳೆಯವರು ಇದ್ದಾರೆ, ನಾನು ಸಿಲೆಕ್ಟ್ ಆಗ್ತೀನೋ ಇಲ್ವೋ, ಇಷ್ಟು ಜನ ಇದ್ದಾರೆ, ನಾನು ಹೇಗೆ ಆಗ್ತೀನಿ. ನೋಡಿ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಎಷ್ಟು ವೀಕ್ ಅಂತ. SP ನನ್ನ ಜೊತೆ ಮಾತಾಡ್ತಾ ಇಲ್ಲ, ಆಲ್ರೆಡಿ ಅವಳ ಹತ್ರ ಥರ್ಡ್ ಪಾರ್ಟಿ ಇದ್ದಾನೆ. ನೋಡಿ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ ಅಂತ. ಮಾರ್ಕೆಟಲ್ಲಿ ಇಷ್ಟೆಲ್ಲ ಕಾಂಪಿಟೇಷನ್ ಇದೆ, ನಮ್ಮ ಬಿಸ್ನೆಸ್ ಆಗಿ ಕ್ಲಿಕ್ ಆಗ್ತದೆ. ನೋಡಿ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಯಾವ ರೀತಿ ಇದೆ. ನಿಮ್ಮ ಒಳಗಡೆಯ ಅವೇರ್ನೆಸ್ ನಿಮ್ಗೆ ಹೇಳ್ತಾ ಇರುತ್ತೆ, ನೀನು ವ್ಯಾಲ್ಯೂ ಕಡಿಮೆ ಮಾಡ್ಕೋಬೇಡಪ್ಪ ಅಂತ. ಆದರೆ ನಾವು ನೋಡಿ ನಿಮ್ಮ ವ್ಯಾಲ್ಯೂನ ನೀವು ಹೇಗೆ ಕಮ್ಮಿ ಮಾಡ್ಕೋತಾ ಇದ್ದೀರಾ. ನೀವಿದ್ರೆ ತಾನೇ ನಿಮ್ಮ SP, ನೀವು ತಾನೇ SP ಮಾಡ್ಕೊಂಡಿದ್ದು. ಇಲ್ಲಾಂದರೆ ಅವರೆಲ್ಲೋ ಎಕ್ಸಿಸ್ಟ್ ಮಾಡ್ತಾ ಇರ್ತಿದ್ರು. ಅಕಸ್ಮಾತಾಗಿ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರ ಅಂದರೆ ನೀವು ಅಲೌ ಮಾಡಿದ್ದೀರಾ. ನೀವು ಲವ್ನ ಫೀಲ್ ಮಾಡ್ಲಿಕ್ಕೆ ಬಯಸ್ತಾ ಇದ್ರಿ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿದ್ರಿ. ಹಾಗಾಗಿ ಅವ್ರು ನಿಮ್ಮ ಜೀವನದಲ್ಲಿ ಬಂದರು. ಅದು ನಿಮ್ಮದೇ ಕ್ರಿಯೇಷನ್ ಅಲ್ವಾ. ಒಂದು ವೇಳೆ 3Dಲಿ ಥರ್ಡ್ ಪಾರ್ಟಿ ಬಂದಿದ್ದಾರೆ ಅಂದರೆ ಅದು ಸಹ ನಿಮ್ಮದೇ ಕ್ರಿಯೇಷನ್ ಅಲ್ವಾ. ನಿಮ್ಮಿಬ್ಬರ ಮಧ್ಯೆ ಮತ್ತೊಬ್ಬರ ಎಂಟ್ರಿ ಆಗಿದೆ ಅಂದರೆ ಅದು ಸಹ ನಿಮ್ಮದೇ ಕ್ರಿಯೇಷನ್. ನಿಮ್ಮ ಒಳಗಡೆ ಡೌಟ್ ಇರಲಿಲ್ಲ ಅಂದರೆ, ಇನ್ಸೆಕ್ಯೂರಿಟಿ ಇರಲಿಲ್ಲ ಅಂದಿದ್ರೆ ಅವರು ಬರ್ತಾನೆ ಇರಲಿಲ್ಲ. ಯಾರೋ ಬಂದು ನಮ್ಮ ಸ್ಪೆಷಲ್ ಪರ್ಸನ್ನ, ನನ್ನ ಲವರ್ನ ಎತ್ಕೊಂಡು ಹೋಗ್ಬಿಟ್ಟ ಅಂದರೆ ಅದು ನಂದೇ ಕ್ರಿಯೇಷನ್ ಆಗಿತ್ತು. ನಾನು ಆ ರೀತಿ ಫೀಲ್ ಮಾಡ್ತಿದ್ದೆ, ಅದಕ್ಕೆ ಹೀಗಾಗಿದೆ. ಹಾಗಾಗಿ ಪ್ರೂಫ್ ಆಗಿ ಥರ್ಡ್ ಪಾರ್ಟಿ ಬಂದು ಈ ರೀತಿ ಆಗಿದೆ. ಅದು ನಂದೇ ಕ್ರಿಯೇಷನ್ ಅಲ್ವಾ. ಥರ್ಡ್ ಪಾರ್ಟಿಗೆ ಯಾವುದಾದ್ರೂ ಒಂದು ಸಿಕ್ತಿತ್ತು ಅಂದರೆ ನಮ್ಮ ಹೊಟ್ಟೆ ಕಿಚ್ಚು, ನಮ್ಮ ಜಲ್ಸಿ, ಇದರ ಪರಿಣಾಮನೇ ಥರ್ಡ್ ಪಾರ್ಟಿಯ ಎಂಟ್ರಿ ಆಗಿರೋದು. ನಮ್ಮ ಜೀವನದಲ್ಲಿ ಒಂದು ಸರಿ ಆಗ್ತಾ ಇಲ್ಲ ಅಂದರೆ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ನಾವೇ ತಾನೇ. ಎಲ್ಲ ಸೂಪರ್ ಪವರ್ ನಮ್ಮ ಒಳಗಡೆನೇ ಇದೆ. ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ, ಎಲ್ಲ ಸರಿ ಇದೆ. ನಾವೇ ಸರಿ ಇಲ್ಲ. ಸರಿ ಆಗಬೇಕಾಗಿದ್ದು ನಾವೇ. ನಮಗೆ ಅಂಥವರೇ ಸಿಕ್ಕಿದ್ದಾರೆ ಅಂದರೆ ಅದರ ಕ್ರಿಯೇಟರ್ ನಾವೇ. ಹೊರಗಡೆ ಏನೂ ಇಲ್ಲ, ಎಲ್ಲ ನಿಮ್ಮ ಒಳಗಡೆ ಇದೆ. ನೀವು ಕಿಂಗ್ ಅಥವಾ ಕ್ವೀನ್. ನೀವು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಗಮನ ಹರಿಸಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಗೌರವಿಸ್ಕೊಳ್ಳಿ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ಕಾಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಸಹ ಸೆಲ್ಫ್ ಲವ್. ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ, ನೀವು ಖುಷಿಯಾಗಿರಿ. ಆವಾಗ ಮ್ಯಾನಿಫೆಸ್ಟೇಷನ್ ಸಹ ಆರಾಮಾಗಿ ಆಗ್ತದೆ. ನೀವು ಮಿರರ್ ಮುಂದೆ ಈ ಪ್ರಯೋಗ ಮಾಡಿದಾಗ, ಅಫರ್ಮೇಷನ್ ಹೇಳ್ಕೊಟ್ಟಾಗ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ದೀರಾ, ಈ ಕನ್ನಡದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ ಏನಿದ್ದಾನೆ ಅವನು ತುಂಬ ಅವಶ್ಯಕ ಅಂತ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ಹೊಗಳ್ಕೊಳ್ಳಿ, ಎಷ್ಟು ಚೆನ್ನಾಗಿದೆಯಾ, ಸೂಪರ್ ಆಗಿದೆಯಾ, ಐ ಲವ್ ಯು ಅಂತ ಹೇಳಿ. ನರನಾಡಿಗಳಲ್ಲಿ ರೋಮದಲ್ಲೂ ಯಾವ ರೀತಿ ಪಾಸಿಟಿವಿಟಿ ಬರ್ತದಂತ ನಿಮಗೆ ಅರ್ಥ ಆಗುತ್ತೆ. ನೀವು ಬೇರೆಯವರಿಗೆ ಪ್ರೀತಿಸ್ತೀರಾ, ಕೇರ್ ಮಾಡ್ತೀರಾ, ವ್ಯಾಲ್ಯೂ ಕೊಡ್ತೀರಾ. ಅವ್ರು ನಿಮ್ಗೆ ಕೊಟ್ಟಿಲ್ಲ ಅಂದರೆ ನಿಮಗೆ ವ್ಯಾಲ್ಯೂ ಇಲ್ಲ ಅಂತಲ್ಲ. ನೀವು ಬೆಲೆ ಬಾಳುವ ಅಮೂಲ್ಯ ವ್ಯಕ್ತಿ. ಮೊದಲು ನಿಮ್ಗೆ ನೀವು ಬೆಲೆ ಕೊಟ್ಕೊಳ್ಳಿ, ನಿಮ್ಗೆ ನೀವು ಗೌರವ ಕೊಟ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ. ಅದರ ಪರಿಣಾಮ ಪ್ರಪಂಚ ನಿಮ್ಮನ್ನು ಪ್ರೀತಿಸ್ತದೆ. ಅದು 3Dಲಿ ರಿಫ್ಲೆಕ್ಟ್ ಆಗ್ತದೆ.